ಎಲ್ಲಾದ್ರೂ ನೋಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 30 ಪಾಯಿಂಟ್ಸ್ ಬಂದ್ರೆ ಸಾಕು ಎಕ್ಸಿಟ್ ಆಗು, 10 ಪಾಯಿಂಟ್ಸ್ ಬಂದ್ರೆ ಸಾಕು ಎಕ್ಸಿಟ್ ಆಗು, ಇಷ್ಟೇ ಸಾಕು ಪ್ರಾಫಿಟ್, ಇಷ್ಟೇ ಸಾಕು ಪ್ರಾಫಿಟ್, ಇದಕ್ಕಿಂತ ಮಾರ್ಕೆಟ್ ಅಲ್ಲಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಬಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಬಂದು, ಸರ್ ಇಲ್ಲಿ ಟ್ರೇಡ್ ಮಾಡೋದಾದ್ರೆ ಇಲ್ಲಿ ತನಕ ಹೋಗ್ಬೇಕು, ಇದು ಸ್ಟಾಕ್ ಮಾರ್ಕೆಟ್ ರಿಯಲ್ ನಾಲೆಡ್ಜ್, ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಯಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದೀನಿ, ಪ್ರೂವ್ ಮಾಡಿ ತೋರಿಸ್ತಾನೆ ಇದ್ದೀನಿ. ಇವಾಗ ಅಲ್ಟಿಮೇಟ್ ಟಾರ್ಗೆಟ್ ಬುಕ್ ಆಯ್ತು, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಸರ್. ಇಲ್ಲಿ ಒಂದು ಟ್ರೇಡ್ ಇದೆ ನೋಡಿ, ಲೈವ್ ಅಲ್ಲಿ ನೋಡಿ ಸರ್, ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ, ಎಂಟ್ರಿ ಮಾಡಿದ್ರೆ ಇಲ್ಲಿಂದ 30 ಪಾಯಿಂಟ್ಸ್ ನೋಡಿ, ಈಸಿ ಪಾಯಿಂಟ್, ಈಸಿ 30 ಪಾಯಿಂಟ್ಸ್, ಆಲ್ರೆಡಿ 35 ಪಾಯಿಂಟ್ಸ್ ಬಂದಿದೆ ನೋಡಿ, ಲೈವ್ ಅಲ್ಲಿ ನೋಡಿ ಸರ್. ಆಲ್ರೆಡಿ ಇದು ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಲ್ಲಿ ಫಸ್ಟ್ ಸ್ಟ್ರಾಟಜಿ ಇರುತ್ತೆ ಇದು ನೋಡಿ, ಟಾರ್ಗೆಟ್ ನಿಯರ್ ಟಾರ್ಗೆಟ್ ನೋಡಿ, ಟಾರ್ಗೆಟ್ ಸಹ ಹಿಟ್ ಆಯಿತು. ಅಲ್ಟಿಮೇಟ್ ಟಾರ್ಗೆಟ್ ಇರೋದು ಇಷ್ಟು ಸರ್, 293 ಪಾಯಿಂಟ್ಸ್ ಬಂದುಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್. ಯಾವಾಗಾದರೂ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿಯಲ್ಲಿ ನೋಡಿದ್ದೀರಾ 200 ಪಾಯಿಂಟ್ ಇಷ್ಟು ದೊಡ್ಡ ಟಾರ್ಗೆಟ್ನ ಇದು ವೆಯ್ಟ್ ಮಾಡೋದು? ಆದರೆ ನಾವು ವೆಯ್ಟ್ ಮಾಡಿ ಅಂತ ಹೇಳ್ತೀವಿ ಸರ್, ಯಾಕೆಂತಂದರೆ ಸಬ್ಜೆಕ್ಟ್ ಅಷ್ಟು ಕ್ಲಿಯರ್ ಆಗಿರುತ್ತೆ. 1:3 ಇಸ್ ದ ಮಿನಿಮಮ್, ಆಲ್ರೆಡಿ ಮಿನಿಮಮ್ 1:3 ಬಂದುಬಿಟ್ಟಿದೆ. ಅಲ್ಟಿಮೇಟ್ ಟಾರ್ಗೆಟ್ ಬರಬೇಕಿರೋದು ಈ ಒಂದು 293 ಪಾಯಿಂಟ್ಸ್ ಸರ್. ನೋಡಿ 293 ಪಾಯಿಂಟ್ಸ್ ಹೋಗುತ್ತೆ ಅಂತ ಸಹ ನನಗೆ ಕ್ಲಿಯರ್ ಆಗಿ ಗೊತ್ತು, ಬಿಕಾಸ್ ಐ ನೋ ದ ಪ್ರೈಸ್ ಆಕ್ಷನ್. ನನಗೆ ಪ್ರೈಸ್ ಆಕ್ಷನ್ ಮೇಲೆ ಒಂದು ಗ್ರಿಪ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಒಂದು ಗ್ರಿಪ್ ಇದೆ, ಹಾಗಾಗಿ ನಾನು ಹೇಳ್ತಿರೋದು. ನನ್ನ ಸ್ಟ್ರಾಟಜಿ ಇದು, ನಾನು ಯೂಸ್ ಮಾಡೋ ಸ್ಟ್ರಾಟಜಿ ಪರ್ಸನಲ್ ಸ್ಟ್ರಾಟಜಿ ನೋಡಿ ಸರ್. ಹೋಗ್ಬೋದು, ಇನ್ ಕೇಸ್ ಯಾರಾದರೂ ಇದನ್ನು ಟ್ರೈಲಿಂಗ್ ಮಾಡೋದಾದರೆ ಈ ಒಂದು ಸ್ವಿಂಗ್ಲೋ ಸಹ ಮಾಡ್ಕೋಬೋದು, ಈ ಒಂದು ಸ್ವಿಂಗ್ಲೋ ಸಹ ಮಾಡ್ಕೋಬೋದು. ಲೈವ್ ಅಲ್ಲಿ 293 ಪಾಯಿಂಟ್ಸ್ ಹೇಳ್ಬಿಟ್ಟು ನಿಮಗೆ ತೋರಿಸ್ತಿರೋದು. 293 ಪಾಯಿಂಟ್ಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಸರ್. ಲೈವ್ ಅಲ್ಲಿ ಇಷ್ಟು ಟಾರ್ಗೆಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿರೋದು. 250+ ಪಾಯಿಂಟ್ಸ್ ಹೋಗ್ತಿದೆ ಸರ್ ಲೈವ್ ಸ್ಟ್ರೀಮ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ 100 ಪಾಯಿಂಟ್ಸ್ ಅಲ್ಲ ಸರ್, 150 ಪಾಯಿಂಟ್ಸ್ ಅಲ್ಲ, 200+ ಪಾಯಿಂಟ್ಸ್ ರನ್ನಿಂಗ್, 260+ ಪಾಯಿಂಟ್ಸ್ ಹೋಗ್ತಿದೆ ಸರ್. ನೋಡಿ ಸರ್, 293 ಪಾಯಿಂಟ್ಸ್, 293 ಪಾಯಿಂಟ್ಸ್ ಟಾರ್ಗೆಟ್, ನಿಯರ್ ಟಾರ್ಗೆಟ್ ಸರ್. 290+ ಪಾಯಿಂಟ್ಸ್ ಬಂದ್ಬಿಟ್ಟಿದೆ ನೋಡಿ ಸರ್. ರಿಯಲ್ ಸ್ಟಾಕ್ ಮಾರ್ಕೆಟ್ ಕಂಟೆಂಟ್ ವರ್ಲ್ಡ್ ವೈಡ್ ಎಲ್ಲೂ ಸಿಗಲ್ಲ. ಎಂಟೈರ್ ಇಂಡಿಯಾದಲ್ಲಿ ನನಗೆ ತೋರಿಸಿ. ಈ ಒಂದು ಟ್ರೇಡ್ ಮಾಡೋದಾದ್ರೆ ಚಿಕ್ಕ ಸ್ಟಾಪ್ ಲಾಸ್ ಅಲ್ಲಿ 290 ಪಾಯಿಂಟ್ಸ್ ಹೋಗತ್ತೆ ಅಂತ ಯಾರು ಹೇಳಿಲ್ಲ ಸರ್ ಇಲ್ಲಿ ತನಕ. ಓನ್ಲಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಹೇಳಿದ್ದು. ಯು ಕ್ಯಾನ್ ಸಿ ಲೈವ್ ಅಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಯಿತು. 293 ಪಾಯಿಂಟ್ಸ್ ಕಂಪ್ಲೀಟ್ ಆಯಿತು ಸರ್. 1:17 ಇಸ್ ದ ರಿಸ್ಕ್ ರಿವಾರ್ಡ್ ರೇಷಿಯೋ. ನೋಡಿ ಸರ್, ಇನ್ನೇನು ಬೇಕು ಸರ್? ನಿಮ್ಗೆ ಯಾವಾಗಿಂದ ಹೇಳಿದ್ದು? ಇಲ್ಲಿದ್ದಾಗ ಹೇಳಿದ್ದೀನಿ. ಎಲ್ಲಾದ್ರೂ ನೋಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 30 ಪಾಯಿಂಟ್ಸ್ ಬಂದ್ರೆ ಸಾಕು ಎಕ್ಸಿಟ್ ಆಗು, 10 ಪಾಯಿಂಟ್ಸ್ ಬಂದ್ರೆ ಸಾಕು ಎಕ್ಸಿಟ್ ಆಗು, ಇಷ್ಟೇ ಸಾಕು ಪ್ರಾಫಿಟ್, ಇಷ್ಟೇ ಸಾಕು ಪ್ರಾಫಿಟ್, ಇದಕ್ಕಿಂತ ಮಾರ್ಕೆಟ್ ಅಲ್ಲಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಬಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗೆ ಬಂದು, ಸರ್ ಇಲ್ಲಿ ಟ್ರೇಡ್ ಮಾಡೋದಾದ್ರೆ ಇಲ್ಲಿ ತನಕ ಹೋಗ್ಬೇಕು, ಇದು ಸ್ಟಾಕ್ ಮಾರ್ಕೆಟ್ ರಿಯಲ್ ನಾಲೆಡ್ಜ್, ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಯಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದೀನಿ, ಪ್ರೂವ್ ಮಾಡಿ ತೋರಿಸ್ತಾನೆ ಇದ್ದೀನಿ. ಇವಾಗ ಅಲ್ಟಿಮೇಟ್ ಟಾರ್ಗೆಟ್ ಬುಕ್ ಆಯಿತು, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಸರ್. ಇಲ್ಲಿಂದ ನೀವು ನೋಡ್ತೀರಾ ಪ್ರಾಫಿಟ್ ಬುಕ್ಕಿಂಗ್, ಇಲ್ಲಿಂದ ನೀವು ನೋಡ್ತೀರಾ ಪ್ರಾಫಿಟ್ ಬುಕ್ಕಿಂಗ್, ಇಲ್ಲಿಂದ ನೀವು ನೋಡ್ತೀರಾ ರೆಡ್ ಕಲರ್ ಕ್ಯಾಂಡಲ್ಸ್, ಇಲ್ಲಿಂದ ನೀವು ನೋಡ್ತೀರಾ ರೆಡ್ ಕಲರ್ ಕ್ಯಾಂಡಲ್ಸ್. ಪ್ರತಿಯೊಂದು ಹೇಳ್ಬಿಟ್ಟು ತೋರಿಸ್ತಿರೋದು ಸರ್, ಪ್ರತಿಯೊಂದು ಹೇಳ್ಬಿಟ್ಟು ತೋರಿಸ್ತಿರೋದು ನೀವು ನೋಡ್ಬೋದು. ನನ್ನ ಟಾರ್ಗೆಟ್ ಕಂಪ್ಲೀಟ್ ಆದರೆ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಿದೆ. ದಿಸ್ ಇಸ್ ದ ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್. ಎಲ್ಲಾದ್ರೂ ನೋಡ್ಕೊಳ್ಳಿ, ಇಂಥ ಕಂಟೆಂಟ್ ಸಿಗಲ್ಲ ಸರ್. ಕರ್ನಾಟಕದಲ್ಲಿ ನಾನು 1 ವರ್ಷ ಮಾಡ್ತಾ ಇದ್ದೀನಿ ಸರ್. ಎಂಟೈರ್ ಕರ್ನಾಟಕದಲ್ಲಿ ನೋಡ್ಕೊಳ್ಳಿ, ಎಲ್ಲೂ ಸಿಗಲ್ಲ. 1 ವರ್ಷ ಡೈಲಿ 2 ಕ್ಲಾಸ್ ಮಾಡೋ ಪರ್ಸನ್ಸ್ ಯಾರೂ ಇಲ್ಲ ಸರ್. ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಪ್ರಾಫಿಟ್ ಬುಕ್ಕಿಂಗ್ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿಂದ 80 ಪಾಯಿಂಟ್ಸ್ ಟಾರ್ಗೆಟ್ ಬುಕ್ಕಿಂಗ್ ಆಯಿತು, ಇಲ್ಲಿಂದ ಫಾಲ್ ಆಯಿತು. ಅರ್ಥ ಮಾಡ್ಕೊಳ್ಳಿ ಸರ್.